ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಬಿಜೆಪಿ ಪಕ್ಷವಾಗಿ ಉಳಿದಿಲ್ಲ, ಅದು ಕಾರಜೋಳ ಅವರ ಆಸ್ತಿಯಾಗಿದೆ ಎಂದು ಬಿಜೆಪಿಯ ಉಚ್ಚಾಟಿತ ಹಿರಿಯ ಮುಖಂಡ ರಾಮಣ್ಣ ತಳವಾಡ್ ಅವರು ಮಾಜಿ ಡಿಸಿಎಂ ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಅವರ ಕುಟುಂಬದ ವಿರುದ್ಧ ಆರೋಪ ಮಾಡಿದ್ದಾರೆ. ಸೆಪ್ಟೆಂಬರ್ 18 ಮಧ್ಯಾಹ್ನ 1 ಗಂಟೆ ಬಾಗಲಕೋಟೆಯ ನವನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ನಾನು ಒಬ್ಬ ರಾಜ್ಯ ನಾಯಕ, ಹೀಗಾಗಿ ಸ್ಥಳೀಯ ಬಿಜೆಪಿ ತಾಲೂಕಾ ಅಧ್ಯಕ್ಷರು ಹೇಗೆ ನನ್ನ ಉಚ್ಚಾಟನೆ ಮಾಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಗೋವಿಂದ ಕಾರಜೋಳ ಅವರು ತಮ್ಮ ಮಗ ಅರುಣ್ ಕಾರಜೋಳ ಅವರ ಮಾತು ಕೇಳಿ ಚಿತ್ರದುರ್ಗದಲ್ಲಿ ಕೂತು ಆಟ ಆಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿಂದೆ ಎಂಎಲ್ಸಿ PH ಪೂಜಾರ್ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದಾಗ PH ಪೂಜಾರ್ ಅವರ ವಿರುದ್ಧ ಗೋವಿಂದ ಕಾರಜೋಳ ಅವರು ಓಟು ಹಾಕಿಸಿದ್ದಾರೆ. ಅವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಮುಧೋಳ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಬಹುಮತವನ್ನು ಹೊಂದಿದ್ದರೂ ಅಧ್ಯಕ್ಷ ಗಾದಿ ಏರುವುದರಲ್ಲಿ ವಿಫಲವಾಗಿತ್ತು. ಹೀಗಾಗಿ ಪಕ್ಷ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು ಎನ್ನುವ ಮಾಹಿತಿ ಇದೆ. ಹೀಗಾಗಿ ಬಿಜೆಪಿಯ ಹಿರಿಯ ಮುಖಂಡ ರಾಮಣ್ಣ ತಳವಾಡ್ ಅವರು ಮಾಜಿ ಡಿಸಿಎಂ ಚಿತ್ರದುರ್ಗದ ಹಾಲಿ ಸಂಸದ ಗೋವಿಂದ ಕಾರಜೋಳ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅನ್ನೋದು ಮುಧೋಳ ಕ್ಷೇತ್ರದಾಗ ಉಳಿದಿಲ್ಲ. ಇದು ಏನಿದ್ರು ಅರುಣ್ ಕಾರಜೋಳ ಪಾರ್ಟಿ ಆಗೈತಿ. ನಾವು ಗೋವಿಂದ ಕಾರಜೋಳ ಆದ್ರಿ, ಅರುಣ್ ಕಾರಜೋಳ ಪಾರ್ಟಿ ಆಗೈತಿ. ಅವ್ನೇನು ತೆಲಿಡಕ್ಕೆ ಹಿಂಬಾಲಕರು 4 ಮಂದಿ ಇದಾರೆ. ಅವ್ರು ಏನು ನಿರ್ಣಯ ತಗೋತಾರ ಅದ ಫೈನಲ್. ಅವ್ರು ಏನು ಹೇಳ್ಯಾರ ಅವ್ರನ್ನ ನೀವು ಪದಾಧಿಕಾರಿಗಳು ಮಾಡಿದ್ರಿ. ನೀವು ಯಾರ್ಯಾರು ಪದಾಧಿಕಾರಿ ಮಾಡಿ ಆದೇಶ ಹೊರಡಿಸಿ 4 ದಿನದಿಂದ ಆಯ್ತು, ಮೊದಲಾಯ್ತು. 70% ಕಾಂಗ್ರೆಸ್ ಇಂದ ಪಾರ್ಟಿಗೆ ಬಂದವ್ರು ಅದಾರೆ. ಒರಿಜಿನಲ್ ಬಿಜೆಪಿ ಅವ್ರು ಯಾರೂ ಇಲ್ಲ. ಮಾಧ್ಯಮದವರಿಗೆ, ಪ್ರಿಂಟ್ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಮೊನ್ನಿನ ದಿವಸ 26ನೇ ತಾರೀಕು ದಿವಸ ನಾವು ಯಾವುದೇ ಚಟುವಟಿಕೆ ಇಲ್ಲಿ ಭಾಗವಹಿಸಿರುವುದಿಲ್ಲ. ನಮ್ಮನ್ನು ಅವ್ರು ಯಾವುದಕ್ಕೂ ಗಣನೆಗೆ ತೊಗೊಳಾರ್ದು, ನಮ್ಮನ್ನು ಕರೀಲಾರ್ದ ಅವರ ಕ್ಯಾಂಡಿಡೇಟ್ ಫಿಕ್ಸ್ ಮಾಡಿ ಅವರೇ ಎಲೆಕ್ಷನ್ ಮಾಡ್ಕೊಂಡಾರ. ನಮ್ಮನ್ನು ಕರೆದೇ ಇಲ್ಲ, ಕೇಳಿಲ್ಲ. ಅಂಥದ್ರೊಳಗೆ ನಮ್ಮ ಪಕ್ಷದವ್ರು 4 ಮಂದಿ ಹೋಗಿ ಕಾಂಗ್ರೆಸ್ ವೋಟ್ ಹಾಕಿದ್ಮೇಲೆ ಅದನ್ನು ನಾವೇ ಹೇಳಿವೆ ಅಂತಕ್ಕಂಥ ಮಾತನ್ನು ಹೇಳಿ ಬಸ್ಸುಗೆ ನನಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ಯಾರ. ಉಚ್ಚಾಟನೆ ಮಾಡೋಕ್ಕೆ ಕಾರಣ ಅಂದರೆ ಬಸ್ಸು ಹೋದ MLA ಎಲೆಕ್ಷನ್ದಾಗ ಪಾರ್ಟಿಗೆ ಟಿಕೆಟ್ ಕೇಳಿದ್ದ. ಇನ್ನು ಮುಂದಿನ ಚುನಾವಣೆ ಒಳಗೂ ಇವು ನಮ್ಮ ಕಾಲು ತೊಡ್ರು ಹಾಕೋಣ ಅಂತಕ್ಕಂಥ ಮಾತನ್ನು ಅವರು ಗಣನೆಗೆ ತೊಗೊಂಡು ಕೆಸಿಂದ ನಮ್ಮ ಜೊತೆಗೆ ಅವನು ಕೂಡ ಉಚ್ಚಾಟನೆ ಮಾಡ್ಯಾರ. ಇದು ಒಂದು ಇರಲಿ. ಈಗ ಕಾರಜೋಳ ನಮ್ಮನ್ನು ಉಚ್ಚಾಟನೆ ಮಾಡ್ಯಾರ, ಮಾಡಿ. ಈಗ ನಾನು ಹೆಂಡತಿ ZP ಅಧ್ಯಕ್ಷ ಚುನಾವಣೆಗೆ ನಿಂತಿದ್ದೆ. ಬಹುಶಃ ಅರ್ಧಕ್ಕಿಂತ ಹೆಚ್ಚು ಮಂದಿ ಅವತ್ತಿದ್ದವ್ರು ಇದ್ದೀವಿ. ಅವತ್ತಿನ ದಿವಸ ಬದಾಮಿ ತಾಲೂಕದವ್ರು ಒಬ್ಬರು ಆಬ್ಸೆಂಟ್ ಆದ್ರು. ಮುದ್ದಾಮ್ ವಿಪ್ ಕೊಟ್ಟರು, ಆಬ್ಸೆಂಟ್ ಆಗಿ ನಾನು ಹೆಂಡತಿ ಇಬ್ಬರು ಆಬ್ಸೆಂಟ್ ಆದರು. 1 ವೋಟ್ನಿಂದ ನಾನು ಹೆಂಡತಿ ಸೋತು. ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಾರಜೋಳ ಅವರು ಬೊಮ್ಮಾಯಿ ಅವರು ಉಸ್ತುವಾರಿಯಾಗಿ ಬೈದ್ರು. ಬೊಮ್ಮಾಯಿ ಅವರು ಇವ್ರು ಯಾರು ವಿರೋಧ ಮಾಡ್ಯಾರ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಹೇಳಿದ್ರು, ಏನೂ ಕ್ರಮ ತಗೊಳ್ಳಿಲ್ಲ. ನಾವು ಸಾಕಷ್ಟು ಬೆನ್ನತ್ತಿದ್ರು ಕೂಡ ಕ್ರಮ ತಗೊಳ್ಳಿಲ್ಲ. ನಾವು ಬಿಟ್ಬಿಟ್ಟಿವಿ, ಹೋಗ್ಬಿಡುತ್ತೇವೆ. ಮುಂದೆ ಅವ್ರು ಕಾಂಗ್ರೆಸ್ನವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವಾಗೂ ನಮ್ಮದು ಪಾರ್ಟಿದ ಮೆಜಾರಿಟಿ ಇತ್ತು. ಅವಾಗ ಬಾಯಕ್ ಕಮಿಟಿ ಕಾಂಗ್ರೆಸ್ನಿಂದ ನಿಂತು ಅವಾಗ ನಮ್ಮ ಪಾರ್ಟಿಯವ್ರು 4 ಮಂದಿ ಹೋಗಿ ಏನು ವೋಟ್ ಹಾಕಿದ್ರು. ನಮ್ಮ ಪಾರ್ಟಿ ಅಭ್ಯರ್ಥಿ ಸೋತು. ಇವತ್ತು 4 ಮಂದಿ ಅವತ್ತೇನು ಬಾಯಕ್ ಕಮಿಟಿಗೆ ವೋಟ್ ಹಾಕ್ಯಾರ. ಅದರೊಳಗೆ ಒಬ್ಬರಿಗೆ ನಮ್ಮ ಪಕ್ಷದ ಪದಾಧಿಕಾರಿಗಳು, ಇದು ನಮ್ಮ ಪಕ್ಷದ ವ್ಯವಸ್ಥೆ. ಜಿಲ್ಲಾ